ವಿಶೇಷವಾಗಿ ಕನ್ಸ್ಟ್ರಕ್ಷನ್ ನಮ್ಮ ಏನು ವರ್ಕರ್ಸ್ ಇದ್ದಾರೆ, ನಮಗೆ ಸುಮಾರು 35 ಲಕ್ಷಕ್ಕಿಂತ 40 ಲಕ್ಷ ಜನ ಏನು ರಿಜಿಸ್ಟರ್ಡ್ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಅವರಿಗೆ ಅವ್ರ ಮಕ್ಕಳಿಗೆ, ವಿಶೇಷವಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು ಅದೇ ವೃತ್ತಿನ ಕಲಿಬಾರ್ದು. ಆ ವೃತ್ತಿ ಕಲಿತಾ ಇದ್ದರೂ ಕೂಡ ಅವರಿಗೆ ಅಪ್ಗ್ರೇಡ್ ಆಗಬೇಕು, ಸ್ಕಿಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಕಿಲ್ಲನ್ನು ಅಪ್ಗ್ರೇಡ್ ಆಗಬೇಕು. ಕನ್ಸ್ಟ್ರಕ್ಷನ್ನಲ್ಲಿ ಪ್ಲಂಬಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಸಿಮೆಂಟ್ ಮಾಡ್ತಕ್ಕಂಥ ಇರ್ಬೋದು, ಹೊಸ ಟೆಕ್ನಾಲಜಿಗಳನ್ನು ಯಾವ ರೀತಿ ಯೂಸ್ ಮಾಡೋಕ್ಕಬೇಕೆಂಬ ಹೊಸ ಪರಿಕಲ್ಪನೆ, ಆ ಒಂದು ಕೋರ್ಸಸ್ಗಳು ಇದರಲ್ಲಿ ಕೊಡೋದ್ರ ಜೊತೆಗೆ ಅದು ಬಿಟ್ಟು ಅವ್ರ ಮಕ್ಕಳುಗಳಿಗೆ ಸುಮಾರು 28 ಟ್ರೇಡು 60 ಡಿಫ್ರೆಂಟ್ ಕೋರ್ಸಸ್ಗಳನ್ನ ಒಂದೇ ಸೆಂಟ್ರ್ನಲ್ಲಿ, ಬಹುಶಃ ಭಾರತ ದೇಶದಲ್ಲಿ ಎಲ್ಲಿ ಈ ಥರದ್ದು ಆ ಒಂದು ಸೆಂಟರ್ ಇಲ್ಲ. ಸುಮಾರು 28 ಟ್ರೇಡ್ಗಳಲ್ಲಿ 60 ಥರದ ಕೋರ್ಸಸ್ ಕಲಿಸ್ತಕ್ಕಂಥ ಯಾವುದೊಂದು ಇನ್ನು ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿಲ್ಲ ಅಂತ ಒಂದು ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳಿ, ಅದಕ್ಕೆ ಇವತ್ತು ಒಂದು ಫಸ್ಟ್ ಪ್ರೆಸೆಂಟೇಷನ್ ಎಲ್ಲ ಇಂಡಸ್ಟ್ರಿಯವ್ರಿಗೆ ಕರೆಸಿದ್ವಿ. ಅವ್ರ ಅಭಿಪ್ರಾಯಗಳನ್ನ ತೊಗೊಳ್ಳಿಕ್ಕೆ ಅವ್ರಿಗೆ ಕರೆದಿದ್ವಿ, ಟ್ರೇಡ್ ಯೂನಿಯನ್ ಕೂಡ ಕರೆದಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದೀರಿ. ಇದು ಮೊದಲನೇ ಬಾರಿಗೆ ಪ್ರೆಸೆಂಟೇಷನ್ ಆಗಿದೆ. ಇನ್ನೂ 2-3 ಬಾರಿ ನಾವು ಈ ರೀತಿಯಾದಂಥ ಇಂಟ್ರಾಕ್ಷನ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಜರಿಗೆ ಒಯ್ದು ಅವರ ಅಭಿಪ್ರಾಯವನ್ನು ಪಡೆದು ಆಮೇಲೆ ಇದಕ್ಕೆ ಮುಂದೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಐಟಿ ಎಂಪ್ಲಾಯಿಗಳು ಒಂದು ಆಕ್ಷೇಪ ವ್ಯಕ್ತ ಇದೆ. ಯಾಕಂದ್ರೆ 10ರಿಂದ 9 ಗಂಟೆವರೆಗೂ ಡ್ಯೂಟಿ ವರ್ಕ್ ಜಾಸ್ತಿ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಶಿಫ್ಟ್ ಕಡಿಮೆ ಮಾಡ್ತಾರೆ, 3 ಶಿಫ್ಟ್ 2 ಶಿಫ್ಟ್ ಮಾಡ್ತಾರೆ. ಅವಾಗ 3:1% ಜನ ಕೆಲಸ ಕಳ್ಕೊಂತ ಭಯ ಇದೆ. ಇದು ಹೆಂಗೆ ಕನ್ವಿನ್ಸ್ ಮಾಡ್ತೀವಿ? ಇಲ್ಲ, ಇದು ಮೊದಲಿಂದನೂ ಇಂಡಸ್ಟ್ರಿನಲ್ಲಿ ಇದೆ. ನಾವು ಆದರೆ ಇನ್ನಾದರೂ ಆ ರೀತಿ ಯಾವುದು ಪಾಸಿಟಿವ್ ಆಗಿ ಇಂಡಸ್ಟ್ರಿ ಪರ ಒಪಿನಿಯನ್ ತೊಗೊಂಡಿಲ್ಲ. ಸೊ ಅದ್ರ ಬಗ್ಗೆ ಸ್ಪಷ್ಟತೆ ಇದೆ. ನಾವು ಇನ್ನಾದರೂ ಅದ್ರ ಬಗ್ಗೆ ಯಾವುದು ಪಾಸಿಟಿವ್ ಆಗಿ ನಾವು ಇಂಡಸ್ಟ್ರಿಗೆ ನಾವು ಅದ್ರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಪ್ರತಿ ಸಲೂ ಕೂಡ ಆಡಿಯೋ ವೈರಲ್ ವಿಚಾರಕ್ಕೆ, ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಆಡಿಯೋ ವೈರಲ್ ಆಗ್ತಿರುತ್ತೆ. ಇವತ್ತು ಕೂಡ BR ಪಾಟೀಲ್ ಅವರು ಮತ್ತೆ ಸರ್ಫರಾಜ್ ಖಾನ್ ಅವರು ಇವರು ಮಾತಾಡೋದು ಆಡಿಯೋ ವೈರಲ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ರಾಜೀವ್ ಗಾಂಧಿ ವಸ್ತು ನಿಗಮದಲ್ಲಿ ಹಣಗಳ ಹಂಚಿಕೆ ಮಾಡ್ಬೇಕಾ, ದುಡ್ಡು ಕೊಡಬೇಕು ಅಂತ ಹೇಳಿ BR ಪಾಟೀಲ್ ಅವರು ಆರೋಪ ಹೇಳ್ತಾರೆ. ಸರ್ಫರಾಜ್ ಖಾನ್ ಅವರು ಕೇಳ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ಈ ವಿಚಾರ ಪದೇ ಪಾರದರ್ಶಕತೆ ಪ್ರಶ್ನೆ ಬರುತ್ತೆ, ಭ್ರಷ್ಟಾಚಾರದ ಆರೋಪ ಬರುತ್ತೆ ಸರ್ಕಾರ ವಿರುದ್ಧ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಬೆಳೆಸಬೇಕಲ್ಲ ಈ ವಿಚಾರ ಅಲ್ಲ. ಯಾವುದೇ ಆರೋಪ ಬಂದರೆ ಅದು ನಿಜ ಇದ್ದರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು. ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ. ಸೊ ಬಟ್ ಈ ಥರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನು ಕಂಡು ಬಂದಿದ್ದರೆ ಖಂಡಿತವಾಗ್ಲೂ ಸರ್ಕಾರ ಭಾಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.